ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಸ್ವಾಸ್ಥ್ಯ ಚಾನಲ್ಗೆ ಸ್ವಾಗತ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಸಾಸಿವೆ ಎಲೆ. ಎಲ್ಲರೂ ಒಗ್ಗರಣೆಗೆ ಸಾಸಿವೆ ಹಾಕ್ತಿರಲ್ಲ, ಅದೇ ಸಾಸಿವೆ ಎಲೆ ಇದು. ಇದರಿಂದ ಇವತ್ತೊಂದು ಪಲ್ಯನ ಮಾಡೋದನ್ನ ತೋರಿಸ್ತೀನಿ. ಈ ಸಾಸಿವೆ ಎಲೆ ಉಪಯೋಗ ಕೇಳಿದರೆ ನೀವು ಇದನ್ನು ದಿನಾಲೂ ಮಾಡಿ ತಿಂತೀರಾ. ಸಾಸಿವೆ ಎಲೆಯಲ್ಲಿ ವಿಟಮಿನ್ ಕೆ ಹೆಚ್ಚಾಗಿದೆ. ಇದರಿಂದ ಮೂಳೆಗಳು ಗಟ್ಟಿಯಾಗಿರುತ್ತೆ, ಹಾಗೆ ಹೃದಯವನ್ನು ಆರೋಗ್ಯವಾಗಿಡುತ್ತೆ. ಇದು ರಕ್ತ ಹೆಪ್ಪುಗಟ್ಟದಂತೆ ತಡೆಯುತ್ತೆ. ದೇಹದ ಯಾವುದೇ ಭಾಗದಲ್ಲಿ ಕ್ಯಾನ್ಸರ್ ಗಡ್ಡೆ ಆಗದಂತೆ ತಡೆಯುತ್ತೆ. ಇದರಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳು ಇವೆ. ಹಾಗೆ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದೆ. ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಹಾಗೆ ಕಣ್ಣಿನ ಪೊರೆ ಬೇಗ ಬರೋದಿಲ್ಲ, ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಇದು ಪಂಜಾಬಿ ರೆಸಿಪಿ. ಪಂಜಾಬಿಯಲ್ಲಿ ಸರ್ಸೋಂ ಕಾ ಸಾಗ್ ಅಂತ ತುಂಬ ಮಾಡ್ತಾರೆ. ರೊಟ್ಟಿ ಜೊತೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯಕರವಾಗಿಯೂ ಇದೆ. ಬನ್ನಿ ಈಗ ಮಾಡೋದ್ರೆ ಹೇಗೆ ಅಂತ ನೋಡೋಣ. ಮೊದಲು ಸಣ್ಣ ಎಲೆನ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಂಡು ತೊಗೊತಾ ಇದ್ದೀನಿ ನಾನು. ಕುಕ್ಕರ್ಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ 1 ಕಟ್ಟು ಸಾಸಿವೆ ಎಲೆ ಹಾಕಿ, ಹಾಗೆ ಇಲ್ಲಿ ನಾನು ಮೆಂತ್ಯ ಪಲ್ಯ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಪಾಲಕ್ ಸೊಪ್ಪನ್ನು ಹಾಕೋಬೋದು. ಪಾಲಕ್ ಹಾಕಿದ್ರು ಮೆಂತ್ಯ ಹಾಕಿದ್ರು ಎರಡೂ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಯಾವ್ದು ಇಷ್ಟ ಅದು ಹಾಕಿ. ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ, ಅರ್ಧ ಕಟ್ಟು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. 8ರಿಂದ 10 ಎಸಳು ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಹಾಕಿ, 2 ಇಂಚ್ ತುರಿದಿರುವಂಥ ಸಣ್ಣಗೆ ತುರಿದಿರುವಂಥ ಹಸಿ ಶುಂಠಿ, ಹಾಗೆ ನಿಮ್ಮ ಖಾರಕ್ಕೆ ತಕ್ಕನಾಗಿ ಹಸಿಮೆಣಸಿನ್ಕಾಯಿ ಇಲ್ಲೊಂದು 4-5 ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ನೀರನ್ನ ಸ್ವಲ್ಪ ನೋಡಿ ಹಾಕಿ, ಸೊಪ್ಪಲ್ಲಿ ನೀರಿರೋ ಕಾರಣ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 4ರಿಂದ 5 ವಿಸಿಲ್ ಹೊಡಿಸಿ. ಬೇಗ ಸೊಪ್ಪು ಬೇಯೋದಿಲ್ಲ, ಅದಕ್ಕೆ 5 ವಿಸಿಲ್ ಆಗಿದೆ. ಚೆನ್ನಾಗಿ ಬೆಂದಿದೆ. ಈಗ ನೀರನ್ನೆಲ್ಲ ಸೋಸ್ಕೊಂಡು ಸೊಪ್ಪನ್ನು ಮಾತ್ರ ಒಂದು ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ, ಜೀರಿಗೆ ಚಟಪಟ ಅಂದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕಿ ಸ್ವಲ್ಪ ಕೈ ಆಡಿಸಿ ಈರುಳ್ಳಿನ ಚೆನ್ನಾಗಿ ಹುರಿದುಕೊಳ್ಳಿ. ಅದು ಟ್ರಾನ್ಸ್ಪರೆಂಟ್ ಆದಮೇಲೆ, ಕಂದು ಬಣ್ಣಕ್ಕೆ ಬಂದ ಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಒಂದು ಟೊಮೊಟೊನ ಸೇರಿಸಿ, ಟೊಮೊಟೊ ಮೆತ್ತಗಾಗೋವರೆಗೂ 1-2 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಈಗ ಟೊಮೊಟೊ ಮೆತ್ತಗಾಗಿದೆ. ಈಗ ರುಬ್ಬಿರುವಂಥ ಸಾಸಿವೆ ಸೊಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ 1-2-3 ನಿಮಿಷ ಚೆನ್ನಾಗಿ ಬೇಯಲಿ. ಇದನ್ನು ಅನ್ನದ ಜೊತೆ, ಹಾಗೆ ರೊಟ್ಟಿ ಜೊತೆ, ಚಪಾತಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ರೆಡಿಯಾಗಿದೆ ಸರ್ಸೋಂ ಕಾ ಸಾಗ್. ಇದೇ ಥರ ಹೆಲ್ದಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.